ಸಮುದಾಯ ಎಸ್ಟಿಗೆ ಸೇರಿಸೋ ವಿಚಾರದಲ್ಲಿ ಗೊಂದಲ ಆಗ್ಲೇ ಹೇಳದ್ನಲ್ಲ, ಅಷ್ಟು ಈಸಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಳಗಡೆ ಕೊತ ಅಂತಿದ್ದಾರಂತೆ ಕೆಲವರು. ಆಡಳಿತ ಹಾಗೂ ವಿಪಕ್ಷ ಶಾಸಕರಲ್ಲೇ ಶುರುವಾಗ್ಬಿಟ್ಟಿದೆ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಅವರೇ ಇದರ ರೂವಾರಿ ಅಂತ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ತಮ್ಮ ಸಮುದಾಯದ ಪರವಾಗಿ ನಿರ್ಧಾರ ಮಾಡ್ತಿದ್ದಾರೆ ಎನ್ನುವಂತ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಎಸ್ಟಿ ಸಮುದಾಯದ ಶಾಸಕರು ಇದಕ್ಕೆ ಅಪಸ್ವರ ಎತ್ತುತ್ತಿದ್ದಾರೆ. ನಮ್ಮ ಮೀಸಲಾತಿ ಕಸಿಯೋ ಯತ್ನ ಅಂತ ಚರ್ಚೆಗಳು ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ನಿನ್ನೆ ವಾಲ್ಮೀಕಿ ಸಮುದಾಯದವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದಷ್ಟು ಸವಾಲುಗಳಂತೂ ಇದ್ದೇ ಇದೆ. ಅಷ್ಟು ಈಸಿಯಾಗಂತೂ ನೋಡೋದಕ್ಕೆ ಸಿಗ್ತಾ ಇಲ್ಲ. ಆದ್ರೆ ತಮ್ಮ ಸಮುದಾಯ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಏನಾದ್ರೂ ಇರುವಂತಹ ಬಿಕ್ಕಟ್ಟುಗಳನ್ನ ಪರಿಹರಿಸಿ ಎಸ್ಟಿ ಪಟ್ಟಿಗೆ ಸೇರಿಸ್ಬಿಟ್ರೆ ಇಂಥ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಟ್ನಲ್ಲಿ ಸಿಎಂ ಗಾದಿಯಿಂದ ಕೆಳಗಿಳಿಯೋಷ್ಟೊತ್ತಿಗೆ ತಮ್ಮ ಸಮುದಾಯಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂತ ತವಕ ಸಿಎಂ ಸಿದ್ದರಾಮಯ್ಯನವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಆ ಮೂಲಕ ಸಿಎಂ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದು, ಬೇರೆ ರೀತಿಯ ಲೆಕ್ಕಾಚಾರಗಳು ಕೂಡ ಇರಬಹುದು. ಬಟ್ ಅಷ್ಟು ಈಸಿ ಇದೆಯಾ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸೋದು? ಶ್ರುತಿ, ಕಾನೂನಾತ್ಮಕವಾಗಿ ನೋಡಿದ್ದೆ ಆದ್ರೆ ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸುವಂತ ಒಂದು ವಿಚಾರ ಸಂಪೂರ್ಣವಾದಂತಹ ಒಂದು ಪರಮಾಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಮೊನ್ನೆ ಕಳೆದ 3 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾವುದಾದ್ರೂ ಒಂದು ಮೀಸಲಾತಿ ಕೊಡುವಂತಹ ಒಂದು ಸಂದರ್ಭದಲ್ಲಿ ಅಧಿಕೃತವಾದಂತಹ ಮಾಹಿತಿಗಳು ಇರಬೇಕು ಅನ್ನುವಂತಹ ಒಂದು ಆದೇಶವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅಂದು ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಬಹುದೊಡ್ಡದಾದಂತಹ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಕುರುಬ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಈಶ್ವರಪ್ಪ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರುಗಳು ಸೇರಿದ್ರು. ಕಾಂಗ್ರೆಸ್ನಿಂದಲೂ ಕೂಡ ಎಚ್ ಎಂ ರೇವಣ್ಣ ಸೇರಿದಂತೆ ಹಲವು ನಾಯಕರುಗಳು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಅಂದು ವಿಪಕ್ಷ ಸ್ಥಾನದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರು ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರಲಿಲ್ಲ. ಜೊತೆಗೆ ಎಸ್ಟಿ ಮೀಸಲಾತಿ ಕೊಡೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಆ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಯ ಕೂಗೇನಿದೆ, ಮೊದಲಿಂದಲೂ ಕೂಡ ಏನು ಒತ್ತಡ ಇದೆ, ಅದನ್ನ ಈಡೇರಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದೀನಿ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಸುಲಭ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಕುರುಬ ಸಮುದಾಯವನ್ನ ಏಕಾಏಕಿ ಎಸ್ಟಿ ಪ್ರವರ್ಗಕ್ಕೆ ಸೇರಿಸೋದು ಅಷ್ಟು ಸುಲಭ ಇಲ್ಲ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಆಗ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು, ಅದಕ್ಕೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಅಧಿಕೃತವಾದಂತಹ ಒಂದು ಮುದ್ರೆಯನ್ನ ಹಾಕ್ಬೇಕು ಅನ್ನುವಂತ ಒಂದು ಚರ್ಚೆ ಇವತ್ತು ಕೂಡ ಇದೆ, ಮುಂದೆನೂ ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವಂಥದ್ದು ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸೇರಿದಂತೆ ನಮ್ಮ ರಾಜ್ಯವನ್ನ ಆಳಿರುವಂತಹ ಪ್ರಮುಖ ಸಮುದಾಯದ ನಾಯಕರು ಯಾವಾಗ ರಾಜಕೀಯವಾಗಿ ಸಂಕಷ್ಟಗಳು ಬರ್ತಾವೋ ಆ ಸಂದರ್ಭದಲ್ಲಿ ಜಾತಿ ಅಸ್ತ್ರವನ್ನ ಬಿಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಕುರುಬ ಸಮುದಾಯಕ್ಕೆ ಎಸ್ಟಿ ವರ್ಗಕ್ಕೆ ಸೇರಿಸಬೇಕು ಅನ್ನುವಂತ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಹೇಳ್ಬೋದು, ಇದರ ಹಿಂದೆ ನಾನಿಲ್ಲ, ಸಮುದಾಯದ ಒತ್ತಾಯ ಇದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಬೇರೆಯವರು ಕೂಡ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಅಲ್ಲ, ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಇದೆಲ್ಲವೂ ಕೂಡ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಯಾವಾಗ ಒಬ್ಬ ರಾಜಕಾರಣಿಗೆ ರಾಜಕೀಯವಾಗಿ ಸಂಕಷ್ಟಗಳು ಎದುರಾಗ್ತಾವೋ, ಅಧಿಕಾರದಲ್ಲಿದ್ದಾಗ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವೋ, ಆ ಸಂದರ್ಭದಲ್ಲಿ ತಾನು ಅದರಿಂದ ಪಾರಾಗಬೇಕಾದ್ರೆ ಯಾವ ಅಸ್ತ್ರಗಳನ್ನ ಬಿಟ್ರೆ ಬಚಾವ್ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡೆ ಹಲವು ನಾಯಕರುಗಳು ಹಿಂದೆನೂ ಕೂಡ ಇಂಥ ಒಂದು ಜಾತಿ ಅಸ್ತ್ರಗಳನ್ನ ಬಿಟ್ಟಿದ್ರು. ಇವತ್ತು ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯಕ್ಕೆ ಎಸ್ಟಿ ಪ್ರವರ್ಗಕ್ಕೆ ಸೇರಿಸುವಂತ ಒಂದು ಅಸ್ತ್ರವನ್ನ ಬಿಟ್ಟಿದ್ದಾರೆ. ಹಿಂದೆ ಯಡಿಯೂರಪ್ಪ ಅವ್ರಿಗೂ ಸಮಸ್ಯೆ ಬಂದಾಗ ಆಗ್ಲೂ ಕೂಡ ಲಿಂಗಾಯತ ಅಸ್ತ್ರವನ್ನ ಬಿಡುವಂತ ಒಂದು ಕೆಲಸವನ್ನು ಮಾಡಿದ್ರು. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ರಾಜಕೀಯವಾಗಿ ಸಂಕಷ್ಟಗಳು ಬಂದಾಗ ಸಹಜವಾಗಿ ಸಮುದಾಯ ನಮ್ಮ ಜೊತೆ ಇರುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಸಮುದಾಯದ ಕಾರ್ಡನ್ನ ಪ್ಲೇ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈಗ ರಾಜಕೀಯ ಒಂದಷ್ಟು ಸಂಕಷ್ಟ ಎದುರಾಗಿರುವಂತದ್ದು ನಿಜ. ಅದರಿಂದ ಪಾರಾಗಬೇಕು ಅನ್ನೋದಾದ್ರೆ ಯಾವ ಅಸ್ತ್ರಗಳನ್ನ ಬಳಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡೆ ಈ ಅಸ್ತ್ರವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ ಶ್ರುತಿ. ಜೊತೆಗೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಕೆಲ ಶಾಸಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಕೂಡ. ಯಾಕಂತ ಹೇಳಿದ್ರೆ ಎಸ್ಟಿ ಸಮುದಾಯದಲ್ಲಿ ಈಗ 1-2 ಜಾತಿಗಳಷ್ಟೇ ಇದಾವೆ. ಆ ಜಾತಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಕೂಗು ಮತ್ತೆ ಕೊರಗು ಮತ್ತೆ ಆಕ್ರೋಶ ಮತ್ತೆ ಅಸಮಾಧಾನವನ್ನ ಆ ಸಮುದಾಯದ ಶಾಸಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಕಡೆ ಸ್ವಪಕ್ಷ ಶಾಸಕರು, ಮತ್ತೊಂದು ಕಡೆ ವಿಪಕ್ಷ ಶಾಸಕರು ಕೂಡ ಇಂಥ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಹೇಗಿರುತ್ತೆ ಏನಿರುತ್ತೆ ಅನ್ನುವಂಥದ್ದು